ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ದುಬೈಗೆ ಹೋಗ್ತಿದ್ದ ಎಮಿರೇಟ್ಸ್ ಫ್ಲೈಟ್ಸ್ ದೇವನಹಳ್ಳಿ ಏರ್ಪೋರ್ಟಿಗೆ ವಾಪಸ್ಸಾಗಿದೆ. ಬೆಳಗಿನ ಜಾವ 4:30ಕ್ಕೆ ಟೇಕ್ ಆಫ್ ಆಗಿದ್ದ ವಿಮಾನ ಭಾರತದ ಗಡಿ ತಲುಪುವಷ್ಟರಲ್ಲಿ ನೋ ಲ್ಯಾಂಡಿಂಗ್ ಸಿಗ್ನಲ್ ಸಿಕ್ಕ ಹಿನ್ನೆಲೆ ವಾಪಸ್ ಬಂದಿದೆ. ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ 7:30ಕ್ಕೆ ವಿಮಾನ ವಾಪಸ್ಸಾಗಿದೆ. ಈಗಾಗಲೇ ಪ್ರಯಾಣಿಕರಿಗೆ ಹೋಟೆಲ್ ವ್ಯವಸ್ಥೆ ಮಾಡಿರುವ ಏರ್ಲೈನ್ಸ್ ಸಂಸ್ಥೆ ಇಂದು ವಾಪಸ್ ಬಂದಿರುವ ವಿಮಾನ ರಾತ್ರಿ 10:30ಕ್ಕೆ ಟೇಕ್ ಆಫ್ ಆಗಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಬೆಳಗ್ಗೆಯಿಂದಲೂ ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿರುವ ಪ್ರಯಾಣಿಕರು ದುಬೈ ಮತ್ತು ಜಿದ್ದಾ ಭಾಗಗಳಿಗೆ ಹೊರಡಬೇಕಿದ್ದ ವಿಮಾನಗಳು ಟೇಕ್ ಆಫ್ ಪಡೆಯದ ಕಾರಣ ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿಯೇ ಉಳಿಯುವಂತಾಗಿದೆ. ಎಮಿರೇಟ್ಸ್ AK565 IX 961 ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಹಿನ್ನೆಲೆ ಪ್ರಯಾಣಿಕರ ಪರದಾಟ ವಿಮಾನ ನಿಲ್ದಾಣದಲ್ಲಿ ಸಾಮಾನ್ಯವಾಗಿದೆ. ಪ್ರಯಾಣಿಕರಿಗೆ ಏರ್ಪೋರ್ಟ್ ಸಿಬ್ಬಂದಿಯಿಂದ ಸೌಲಭ್ಯ ಒದಗಿಸಲಾಗಿದ್ದು, ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಚೇರ್, ನೀರು, ಸ್ನ್ಯಾಕ್ಸ್ ನೀಡಿ ಉಪಚಾರ ಮಾಡಲಾಗಿದೆ. ಬದಲಿ ವಿಮಾನಗಳನ್ನು ಏರ್ಪಡಿಸಲು ಪ್ರಯಾಣಿಕರು ಒತ್ತಾಯ ಮಾಡಿದ್ದಾರೆ.